ಟ್ರಂಪ್ ಮೋದಿಯನ್ನೇಕೆ ಆಹ್ವಾನಿಸಲಿಲ್ಲ? ನಿಜಕ್ಕೂ ಅಮೆರಿಕಾಗೆ ಡೆವಿಲ್ ಭಯವೇ? ಹೌದು, ಅಮೆರಿಕಾದ 47ನೇ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. 2017 ಜನವರಿ 20ರಂದು ಮೊದಲ ಸಲ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ರು. ಆ ಬಳಿಕ ಎದುರಾದ ಚುನಾವಣೆಯಲ್ಲಿ ಟ್ರಂಪ್ ಸೋಲುಂಡಿದ್ರು. 2025ರಲ್ಲಿ ಮತ್ತೊಮ್ಮೆ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾದ ಟ್ರಂಪ್ ಹೀಗೆ 4 ವರ್ಷ ಅಧಿಕಾರದಿಂದ ಇಳಿದು ಮತ್ತೊಮ್ಮೆ ಅಧ್ಯಕ್ಷ ಸ್ಥಾನಕ್ಕೇರಿದ ಕೀರ್ತಿ ಈ ಹಿಂದೆ ಗ್ರೋವರ್ ಕ್ಲೀವ್ಲ್ಯಾಂಡ್ಗಿತ್ತು. ಇದೀಗ ಡೊನಾಲ್ಡ್ ಟ್ರಂಪ್ ಕೂಡ ಕ್ಲೀವ್ಲ್ಯಾಂಡ್ ಜೊತೆ ದಾಖಲೆ ಹಂಚಿಕೊಳ್ತಿದ್ದಾರೆ. ಆದರೆ ಭಾರತ ಹಾಗೂ ಚೀನಾದೊಂದಿಗೆ ಡೊನಾಲ್ಡ್ ಟ್ರಂಪ್ ಅಕ್ಷರಶಃ ಎಚ್ಚರಿಕೆ ಹೆಜ್ಜೆ ಇಡ್ತಾರೆ ಅನ್ನೋದಕ್ಕೆ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ಕೂಡ ಸಾಕ್ಷಿಯಾಯಿತು. ಜಾಯಿಂಟ್ ಕಾಂಗ್ರೆಸ್ ಕಮಿಟಿ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮವನ್ನ ನಡೆಸುತ್ತದೆ. ಅಮೆರಿಕ ಅಧ್ಯಕ್ಷರ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮಕ್ಕೆ ಸುದೀರ್ಘ 200 ವರ್ಷಗಳ ಚರಿತ್ರೆಯೇ ಇದೆ. 1789ರಲ್ಲಿ ನ್ಯೂಯಾರ್ಕ್ ನಗರದಲ್ಲಿ ಜಾರ್ಜ್ ವಾಷಿಂಗ್ಟನ್ ಪದವಿ ಸ್ವೀಕಾರ ಕಾರ್ಯಕ್ರಮ ನಡೆದಾಗಿನಿಂದಲೂ ಈ ಸಂಭ್ರಮಾಚರಣೆಯ ಇತಿಹಾಸ ಆರಂಭವಾಯಿತು. ಟ್ರಂಪ್ ಪಟ್ಟಾಭಿಷೇಕಕ್ಕೆ ವಿಶ್ವದ ನಾನಾ ದೇಶಗಳಲ್ಲಿನ ಮಹಾನ್ ನಾಯಕರನ್ನ, ಮಿತ್ರರನ್ನ, ಶತ್ರುಗಳನ್ನು ಆಹ್ವಾನಿಸಲಾಗುತ್ತದೆ. ಅಸಲಿಗೆ ಅತಿಥಿಗಳನ್ನು ಆಹ್ವಾನಿಸುವ ಹೊಣೆ ಅಧ್ಯಕ್ಷರ ಕಾರ್ಯಾಲಯ ಹೊಂದಿರುತ್ತದೆ. ಆದರೆ ವಿಶ್ವದ ನೀತಿ ನಿರ್ಧಾರಗಳ ಮೇಲೆ ಬಹುದೊಡ್ಡ ಪ್ರಭಾವ ಬೀರುವ ಭಾರತದ ಪ್ರಧಾನಿ ಮೋದಿ ಹಾಗೂ ಚೀನಾದ ಅಧ್ಯಕ್ಷನಿಗೆ ಆಹ್ವಾನವನ್ನೇ ನೀಡಿಲ್ಲ. ಈ ಸಂಗತಿ ನಿಜಕ್ಕೂ ಬಹುದೊಡ್ಡ ಜಾಣ್ಮೆಯ ನಡೆಯನ್ನೇ ತೋರಿಸುತ್ತದೆ. ದ ಡೆವಿಲ್ ಈಸ್ ಇನ್ ದ ಡೀಟೇಲ್ಸ್ ಅನ್ನೋ ಭಯವೇ. ಇಂಗ್ಲಿಷ್ನಲ್ಲಿ ಒಂದು ನಾಡ್ನುಡಿ ಇದೆ, ಅದುವೇ ದಿ ಡೆವಿಲ್ ಈಸ್ ಇನ್ ದಿ ಡೀಟೇಲ್ಸ್. ಸಣ್ಣದೊಂದು ಅಜಾಗರೂಕತೆ ಬಹುದೊಡ್ಡ ಸಮಸ್ಯೆ ಸೃಷ್ಟಿಸುತ್ತದೆ ಅನ್ನೋದು ಈ ಸಾಲಿನ ಭಾವಾರ್ಥ ಅನ್ನಬಹುದು. ಅಮೆರಿಕ ಅನ್ನೋ ವಿಶ್ವದ ಹಿರಿಯಣ್ಣ ಏಷ್ಯಾದ ದೈತ್ಯ ರಾಷ್ಟ್ರಗಳಾಗಿ ಹೊರಹೊಮ್ಮುತ್ತಿರೋ ಹಾಗೂ ಜಾಗತಿಕ ಮಟ್ಟದಲ್ಲಿ ಬಹುದೊಡ್ಡ ನೀತಿ ನಿರ್ಧಾರಗಳಿಗೆ ಕೀಲಿಕೈಯಾಗಿರೋ ಚೀನಾ ಹಾಗೂ ಭಾರತವನ್ನು ಇಡೀ ವಿಶ್ವ ಎಚ್ಚರಿಕೆಯಿಂದಲೇ ಗಮನಿಸುತ್ತದೆ. ಸುಲಭಕ್ಕೆ ಈ ಎರಡೂ ದೇಶಗಳೊಂದಿಗೆ ಅತಿ ಸಲುಗೆಯನ್ನಾಗಲಿ ಅತಿ ವಿರಸವನ್ನಾಗಲಿ ಕಟ್ಟಿಕೊಳ್ಳೋದಿಲ್ಲ. ಮಹಾನ್ ಹುಂಬ ಅಧ್ಯಕ್ಷ ಅನ್ನೋ ಹಣೆಪಟ್ಟೆ ಇದ್ದಾಗ್ಯೂ ಡೊನಾಲ್ಡ್ ಟ್ರಂಪ್ ನರೇಂದ್ರ ಮೋದಿ ಹಾಗೂ ಚೀನಾ ಅಧ್ಯಕ್ಷನ ವಿಚಾರದಲ್ಲಿ ಮೀನಿನ ಹೆಜ್ಜೆ ಹುಡುಕುವ ನಿಷ್ಠಾತ ಜಾಣ್ಮೆ ಪ್ರದರ್ಶಿಸಲೇಬೇಕಿದೆ. ಹಾಗಾಗಿಯೇ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮಕ್ಕೆ ಮೋದಿಯನ್ನೋ ಚೀನಾ ಅಧ್ಯಕ್ಷರನ್ನೋ ಕರೆಯೋ ಸಾಹಸಕ್ಕೆ ಟ್ರಂಪ್ ಹೋಗಿಲ್ಲ. ಜೈಶಂಕರ್ ಹಾನ್ ಜೆಂಗ್ರನ್ನಷ್ಟೇ ಆಹ್ವಾನಿಸಿದ್ದು ಏಕೆ ಗೊತ್ತಾ? ರಾಜರ ಬದಲಿಗೆ ರಾಜರ ಪ್ರತಿನಿಧಿಗಳನ್ನು ರಾಜಪ್ರಭುತ್ವದ ಕಾಲದಲ್ಲಿ ರಾಜತಾಂತ್ರಿಕ ನಡವಳಿಕೆ ಹಾಗೂ ಶಿಷ್ಟಾಚಾರದ ರೀತಿಯಲ್ಲಿ ಬಳಸಲಾಗ್ತಿತ್ತು. ನಿಮಗೆ ಇಮ್ಮಡಿ ಪುಲಿಕೇಶಿ ಸಿನಿಮಾ ನೋಡಿದ ನೆನಪಿದ್ರೆ ಅದರಲ್ಲಿ ಚಾಲುಕ್ಯರ ದಂಡನಾಯಕ ಹಾಗೂ ಕವಿಯೂ ಆದ ರವಿಕೀರ್ತಿಯನ್ನ ಪುಲಿಕೇಶಿ ಹರ್ಷವರ್ಧನನೊಂದಿಗೆ ಮಾತುಕತೆಗೆ ಕಳಿಸ್ತಾರೆ. ಥೇಟ್ ಇದೇ ರೀತಿಯಲ್ಲೇ ಅಮೆರಿಕದ ನೂತನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತದ ಪ್ರತಿನಿಧಿಯಾಗಿ ವಿದೇಶಾಂಗ ವ್ಯವಹಾರಗಳ ಸಚಿವ ಜೈಶಂಕರ್ ಅವರನ್ನ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದರು. ಇನ್ನು ಚೀನಾ ಅಧ್ಯಕ್ಷನ ಪ್ರತಿನಿಧಿಯಾಗಿ ಚೀನಾದ ಉಪಾಧ್ಯಕ್ಷ ಹಾನ್ ಜೆಂಗ್ರನ್ನ ಆಹ್ವಾನಿಸಿದರು. ಜೈಶಂಕರ್ ಹಾಗೂ ಹಾನ್ ಜೆಂಗ್ ಆಹ್ವಾನದ ಮೂಲಕ ಡೊನಾಲ್ಡ್ ಟ್ರಂಪ್ ಬಹುದೊಡ್ಡ ಸಂದೇಶವನ್ನೇ ಎರಡೂ ರಾಷ್ಟ್ರಗಳಿಗೆ ನೀಡಿದ್ದಾರೆ ಎಂದೇ ಹೇಳಬಹುದು. ಜಗತ್ತಿನ ಎಲ್ಲರ ಚಿತ್ತವನ್ನ ತಮ್ಮ ಮೇಲಿರಿಸೋ ಲೆಕ್ಕಾಚಾರವೇ. ಹೌಡಿ ಮೋಡಿ, ನಮಸ್ತೆ ಟ್ರಂಪ್ ಈ ಎರಡು ಹೆಸರು ಸಾಕು ಡೊನಾಲ್ಡ್ ಟ್ರಂಪ್ಗೆ ಮೋದಿ ತಾಕತ್ತು ಎಂಥದ್ದು ಅನ್ನೋದು ಅರ್ಥವಾಗೋದಕ್ಕೆ. ಈ ವಿಚಾರಕ್ಕೆ ಬಂದರೆ ಖುದ್ದು ಮೋದಿಯನ್ನ ಮೈ ಡಿಯರೆಸ್ಟ್ ಫ್ರೆಂಡ್ ಅಂತ ಅಧಿಕಾರದಲ್ಲಿ ಇದ್ದಾಗ್ಲೂ ಅಧಿಕಾರದಿಂದ ಇಳಿದಾಗ್ಲೂ ಹೇಳಿದ್ದ ಇತ್ತೀಚಿನ ಅಮೆರಿಕ ಅಧ್ಯಕ್ಷ ಟ್ರಂಪ್ ಮಾತ್ರವೇ. ಅದೇ ರೀತಿಯಲ್ಲೇ ಅಮೆರಿಕ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಮೋದಿ ಪ್ರಭಾವವೂ ಸಹ ಟ್ರಂಪ್ ಗೆಲುವಿಗೆ ಕಾರಣವಾಯಿತು ಅನ್ನೋದನ್ನ ರಿಪಬ್ಲಿಕನ್ಸ್ ಹಾಗೂ ಡೆಮೊಕ್ರೆಟಿಕ್ಸ್ ಕೂಡ ಒಪ್ತಾರೆ. ಅಧ್ಯಕ್ಷರಾಗಿ ಪ್ರಮಾಣ ವಚನ ಸ್ವೀಕರಿಸುವ ವೇಳೆ ಮೋದಿ ಹಾಗೂ ಚೀನಾ ಅಧ್ಯಕ್ಷ ಇದ್ದರೆ ಎಲ್ಲರ ಚಿತ್ತ ಮೂವರತ್ತ ವಿಕೇಂದ್ರೀಕರಣಗೊಳ್ಳುತ್ತದೆ. ಒಂದು ವೇಳೆ ಟ್ರಂಪ್, ಮೋದಿ, ಜಿನ್ಪಿಂಗ್ ವೇದಿಕೆ ಮೇಲಿದ್ದರೆ ಅದು ಟ್ರಂಪ್ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ಆಗದೆ ಜಾಗತಿಕ ನಾಯಕರ ವಿಶೇಷ ಸಭೆಯಂತೆ ಕಾಣಬಹುದು. ಇದೇ ಕಾರಣಕ್ಕೂ ತಮ್ಮೊಳಗೆ ಎರಡೂ ದೇಶಗಳ ನಾಯಕರ ಮೇಲಿನ ಪ್ರೀತಿ ಅಭಿಮಾನಕ್ಕೆ ಮುಕ್ಕು ಆಗದಂತೆ ಬೆಣ್ಣೆಯಲ್ಲಿ ಕೂದಲು ತೆಗೆಯೋ ರೀತಿಯಲ್ಲೇ ಟ್ರಂಪ್ ತಮ್ಮ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ಮುಗಿಸಿಕೊಂಡಿದ್ದಾರೆ ಎನ್ನಬಹುದು. ಎಸ್ ವೀಕ್ಷಕರೇ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್
2ನೇ ಬಾರಿ ಅಧ್ಯಕ್ಷರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ನಿಮ್ಮ ಪ್ರಕಾರ ಟ್ರಂಪ್ ಅಧ್ಯಕ್ಷನಾದ ತಕ್ಷಣವೇ ವಲಸಿಗರನ್ನ ಹೊರಹಾಕುವ ಕೆಲಸಕ್ಕೆ ಮುಂದಾಗಿದ್ದಾರೆ. ಭಾರತದ ವಿರುದ್ಧ ಟ್ಯಾಕ್ಸ್ ವಿಷಯದ ಕೂಡ ಪ್ರಸ್ತಾಪ ಮಾಡಿದರು ಈ ಹಿಂದೆಯೇ. ಸೊ ಹೀಗಾಗಿ ಟ್ರಂಪ್ ಈ ಬಾರಿ ಭಾರತಕ್ಕೆ ಮಾರಕವೋ ಪೂರಕವೋ ಅನ್ನೋ ಪ್ರಶ್ನೆಗಳು ಎಲ್ಲರನ್ನೂ ಕೂಡ ಕಾಡ್ತಿದೆ. ಸೊ ಹೀಗಾಗಿ ತಾವೇನು ಹೇಳ್ತೀರಿ? ಟ್ರಂಪ್ ಅಮೆರಿಕ ಅಧ್ಯಕ್ಷ ಆಗಿರೋದು ಭಾರತಕ್ಕೆ ಲಾಭವೋ ನಷ್ಟವೋ, ಮಾರಕವೋ ಪೂರಕವೋ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ. ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟಗಳ ಪ್ರಚಲಿತ ವಿದ್ಯಮಾನದ ಸುದ್ದಿಗಳಿಗಾಗಿ ಲಯನ್ ಟಿವಿಯನ್ನು ಸಬ್ಸ್ಕ್ರೈಬ್ ಆಗಿ.